ನಮಸ್ಕಾರ ದೇವರು. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ತಿಳಿದುಕೊಳ್ಳುತ್ತೇವೆ. ನಾವು ಸಹ ಆರೋಗ್ಯವಾಗಿದ್ದೀವಿ. ಮನೋಜಂ ಮಾರುತತುಲ್ಯವೇಗಂ ಜಿತೇಂದ್ರಂ ಬುದ್ಧಿಮತಾಂ ವರಿಷ್ಠಂ ವಾತಾಜಂ ವಾನರಾಯುಕ್ತಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಓಂ ಆಂಜನೇಯಾಯ ನಮಃ. ಓಂ ನರಸಿಂಹಾಯ ನಮಃ. ಓಂ ಗುರುವೇ ನಮಃ. ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿಯ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಂತೆ ವಿಡಿಯೋ ನೋಡ್ತಾ ಇದ್ದವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಮನವಿ ಮಾಡುತ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಇದರಲ್ಲಿ ಏನಪ್ಪ ವಿಚಾರ, ತುಂಬ ಕಷ್ಟಪಡ್ತಾ ಇರ್ತೀವಿ, ನೆಮ್ಮದಿ ಇರೋದಿಲ್ಲ, ಹಣಕಾಸು ಉಳಿಸುವುದಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಕಲಹ, ಮಕ್ಕಳ ಬಗ್ಗೆ ಆರೋಗ್ಯದಲ್ಲಿ ತೊಂದರೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೆ. ಇದಕ್ಕೆ ಏನು ಪರಿಹಾರ, ಹಾಗೆ ಏನಕ್ಕೋಸ್ಕರ ಈ ಥರ ತೊಂದರೆಗಳು ಆಗ್ತಾ ಇರೋದು ಅಂತ ವಿಚಾರ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಂದಿರುತ್ತೇವೆ. ನಾವು ಮನೆಯಲ್ಲಿ ವಾಸವಾಗಿರುವಂತಹ ಜಾಗದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಕೊಳ್ಳಬೇಕು. ಮಾಡಿಕೊಂಡ್ರೆ ಅದರಿಂದ ಆಗುವ ಲಾಭ ಏನಪ್ಪ, ಜನ ದೃಷ್ಟಿ ದೂರ ಆಗ್ತದೆ, ಶತ್ರುಗಳು ದೂರ ಆಗ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ದೂರ ಆಗ್ತದೆ, ಭೂಮಿ ದೋಷ ದೂರ ಆಗ್ತದೆ, ಗ್ರಹಚಾರ ದೂರ ಆಗ್ತದೆ, ನೆಗೆಟಿವ್ ದೂರ ಆಗ್ತದೆ, ಪಾಸಿಟಿವ್ ಎನರ್ಜಿ ಬರ್ತದೆ, ನೆಮ್ಮದಿ ಸಿಗ್ತದೆ, ದುಡಿಮೆಯಲ್ಲಿ ಸಂತೋಷ ಸುಖ ಸಿಗುತ್ತದೆ. ಆದರೆ ಹಣದಲ್ಲಿ ಉಳಿತಾಯ ಮಾಡೋದಕ್ಕೆ ಅವಕಾಶ ಸಿಗುತ್ತದೆ, ತುಂಬ ಲಾಭ ಸಿಗುತ್ತದೆ. ಇದನ್ನು ಮನೆಯಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನ ಅಮೂಲ್ಯವಾದ ಜೀವನ ಆಗುತ್ತದೆ, ಅದ್ಭುತವಾಗಿ ಜೀವನ ಇರುತ್ತದೆ. ಇದು 100ಕ್ಕೆ 200 ಭಾಗ ನಾನು ಚಾಲೆಂಜ್ ಮಾಡಿ ಹೇಳುತ್ತೇನೆ. ಹಾಗೆ ಕ್ರಮಬದ್ಧವಾಗಿ ನಿಮ್ಮ ಹೆಸರು ತಕ್ಕಂತಾಗಿ ಅಷ್ಟಬಂಧನ ಮನೆಯಲ್ಲಿ ಮಾಡಿಸಿ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರ ತೆಗೆದುಕೊಂಡು ತಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಸರ್ವಜನೋ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರಗಳು.